ಫ್ರೆಶ್ ಅಪ್ ಎಲ್ಲ ಆಯಿತು. ಸೊ ಇವಾಗ ಕಿಚನ್ ಎಲ್ಲ ಕ್ಲೀನಾಗಿದೆ, ಎಲ್ಲನೂ ಆಯಿತು, ಫ್ರೆಶ್ ಅಪ್ ಆಯಿತು. ಸೊ ಬ್ರೇಕ್ಫಾಸ್ಟ್ ಕೂಡ ಆಯಿತು, ಊಟ ಮಾಡಬೇಕು, ಇನ್ನೂ ಮಾಡಿಲ್ಲ. ಸೊ ನಿನ್ನೆ ಡಿಮಾರ್ಟಿಗೆ ಹೋಗಿದ್ವಲ್ಲ, ಏನೇನು ಪರ್ಚೇಸ್ ಮಾಡಿದ್ದೀವಿ ಅಂತ ಅದೊಂದು ವ್ಲಾಗ್ ಮಾಡೋಣ, ಪರ್ಚೇಸ್ ಏನೇನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ನಿಮಗೆಲ್ಲ ತೋರಿಸೋಣ ಅಂತ ಹೇಳ್ಬಿಟ್ಟು ಇವಾಗ ಆ ವ್ಲಾಗ್ನ ಮಾಡ್ತಾಯಿದ್ದೀನಿ. ಬನ್ನಿ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ, ಓಕೆನಾ? ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಫಸ್ಟು ಒಂದು ಬ್ಯಾಗು, 2 ಬ್ಯಾಗ್ ಇದೆ. ಸೊ 2 ಬ್ಯಾಗಲ್ಲಿ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ನೀವು ನೋಡ್ತಾ ಇರ್ಬೋದು. ನಿಮಿಷ. ಸೊ ಪಿಲ್ಲೋ ಕವರ್ಸ್ ತೊಗೊಂಡಿದ್ದೆ. ಸೊ ಒಂದು ಸ್ವಲ್ಪ ಮನೆ ಐಟಮ್ಸೇ ತೊಗೊಂಡಿದ್ದೀನಿ, ಬೇರೆ ಏನೂ ತೊಗೊಂಡಿಲ್ಲ. ಸೊ ಪಿಲ್ಲೋ ಕವರ್ಸ್ ತೊಗೊಂಡಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ರೀಸನಬಲ್ ಪ್ರೈಸೇ ಅಂತಲೇ ತೊಗೊಂಡೆ. ಸೊ ಸೆಟ್ ತೊಗೊಂಡಿದ್ದೀನಿ, 2 ತೊಗೊಂಡಿದ್ದೀನಿ. ಸೊ ನೆಕ್ಸ್ಟು ಇದು ಕುಷನ್ಸು, ಸ್ಕ್ವೇರ್ಸ್ ಕುಷನ್ಸ್ಗೆ ಈ ಕವರ್ನ ತೊಗೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಈ ಕಲರು ಗ್ರೇ ಕಲರ್ ಇದೆ. ಸೊ ಇದು ಕೂಡ ರೀಸನಬಲ್ ಪ್ರೈಸ್ಗೆ ಅಂತ ತೊಗೊಂಡೆ. ಸೊ ಅದು 4 ಸೆಟ್ಸ್ ಇದೆ. ಸೊ 4 ಇದೆ, ಅದಕ್ಕೆ 4ನ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟು ನನ್ನ ಮಗನಿಗೆ ಒಂದು ಬಾಟಲ್ ತೊಗೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಈ ಥರ ಇದೆ. ಸೊ ಅವ್ನು ಏನು ಇಟ್ಕೋತಾನೋ ಬಿಡ್ತಾನೋ ಗೊತ್ತಿಲ್ಲ, ನೋಡಿದ್ದೆಲ್ಲ ಈಸ್ಕೋಬೇಕು. ನೋಡಿ, ಈ ಥರ ಓಪನ್ ಆಗುತ್ತೆ, ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಓಪನ್ ಆಗುತ್ತೆ. ಸೊ ಈ ಥರದ್ದು ಈಸ್ಕೊಂಡಿದ್ದಾನೆ, ಎಷ್ಟು ದಿವಸ ಇಟ್ಕೋತಾನೋ ಗೊತ್ತಿಲ್ಲ. ಸೊ ನೋಡೋಣ. ಸೊ ಇದೊಂದು ಬಾಟಲ್ ಈಸ್ಕೊಂಡಿದ್ದೀನಿ. ಸೊ ಇದು ಶೆಲ್ಲು ಮಾಮೂಲಿ ಈಸ್ಕೊಂಡಿದ್ದೀನಿ, ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಮತ್ತು ಇನ್ನೂ ಒಂದು ಪೇರು ಕವರು ಈಸ್ಕೊಂಡಿದ್ದೀನಿ, ಪಿಲ್ಲೋ ಕವರು. ಸೊ ಅದಾದಮೇಲೆ ನನ್ನ ಮಗನ ಐಟಮ್ಸ್ ತೊಗೊಂಡಿದ್ದೀನಿ. ಒಂದು ಗನ್ ಈಸ್ಕೊಂಡಿದ್ದಾನೆ ಅವನು. ಸೊ ಆಮೇಲೆ ಕಿಚನ್ ಟವಲ್ಸು, ಈ ಸಾಫ್ಟ್ ಕಿಚನ್ ಟವಲ್ಸ್ನ ಈಸ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಸೊ 4 ಪೀಸಸ್ ಇದೆ. ಸೊ ಎಷ್ಟು ಅಂದರೆ 99 ರುಪೀಸು. ಸೊ ಅದಕ್ಕೋಸ್ಕರ ಈಸ್ಕೊಂಡೆ ಕಿಚನ್ ಟವಲ್. ಈ ಗ್ಯಾಸ್ ಸ್ಟವ್ ಎಲ್ಲ ಒರ್ಸೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಈಸ್ಕೊಂಡಿದ್ದೀನಿ. ಸೊ ಕಿಚನ್ ಟವಲ್ ಈಸ್ಕೊಂಡೆ. ಸೊ ನನ್ನ ಹತ್ರ ಈ ಥರ ಪೀಲರು, ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಬಿಟ್ರೆ ಅದ್ರ ಒಳಗಡೆ ಹಾಕ್ಬಿಟ್ಟು ಡಸ್ಟ್ಬಿನ್ಗೆ ಹಾಕಿಬಿಟ್ಟಿರ್ತೀನಿ. ಒಂದು 4, ಇದು 5ನೇದು ಅನಿಸುತ್ತೆ. ಸೊ ಇದೊಂದು ಈಸ್ಕೊಂಡಿದ್ದೀನಿ. ಇದ್ರಲ್ಲಿ ವೆರೈಟೀಸ್ ಆಫ್ ಬ್ಲೇಡ್ಸ್ ಇದೆ. ಸೊ ಅದಕ್ಕೆ ಇದು ಈಸ್ಕೊಂಡಿದ್ದೀನಿ. ಸೊ 89 ರುಪೀಸ್ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ನೋಡೋಣ ಯಾವ ರೀತಿ ಇದೆ ಅಂತ. ಸೊ ನೋಡ್ತೀನಿ, ಯೂಸ್ ಮಾಡೋವಾಗ ತೋರಿಸ್ತೀನಿ. ಸೊ ಇದೊಂದು ಹ್ಯಾಂಡ್ ಕರ್ಚಿಫ್ನ ಈಸ್ಕೊಂಡಿದ್ದೀನಿ. ಸೊ 4 ಇದೆ. ಸೊ 4 ಈಸ್ಕೊಂಡಿದ್ದೀನಿ. ನೆಕ್ಸ್ಟು ಸೊ ಆ ಥರದ್ದೊಂದು ಈಸ್ಕೊಂಡಿದ್ದೀನಿ. ಈ ಥರ ಸಾಫ್ಟ್ ಕರ್ಚಿಫ್ನ ಈಸ್ಕೊಂಡಿದ್ದೀನಿ. ಇದೊಂದು 4 ಇದೆ. ಸೊ 2 ಪೇರ್ 2 ಸೆಟ್ ಈಸ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ನನ್ನ ಮಗನಿಗೆ ಇದೊಂದು ಕಾರ್ ಈಸ್ಕೊಂಡಿದ್ದಾರೆ. ನೋಡ್ತಾ ಇರ್ಬೋದು, ಇದೊಂದು ಕಾರ್ ಈಸ್ಕೊಂಡಿದ್ದಾರೆ. ಅವನಿಗೆ ಒಂದು ಅರ್ಧ ಐಟಮ್ಸ್ ಈಸ್ಕೊಂಡಿದ್ದೀನಿ. ಮೇಯ್ನ್ ಅವನಿಗೋಸ್ಕರ ಅಂತಲೇ ಹೋಗಿದ್ದು. ಹಾಗೆ ನಾನು ಕಿಚನ್ಗೆ ಏನೇನು ಬೇಕೋ ಅದನ್ನು ಮಾತ್ರ ಒಂದು ಸ್ವಲ್ಪ ಈಸ್ಕೊಂಡಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ಇದೊಂದು ಕಾರ್ ಈಸ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ನಾನು ಫ್ರೂಟ್ಸ್ ಎಲ್ಲ ಇಡೋಕ್ಕೆ ಇದೊಂದು ಬುಟ್ಟಿ ನೋಡಿ ತಕ್ಷಣವೇ ನನಗೆ ಇಷ್ಟ ಆಗೋಯಿತು. ಸೊ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಸೊ ಫ್ರೂಟ್ಸ್ ಯಾವಾಗಲೂ ನಮ್ಮ ಮನೇಲಿ ಫ್ರೂಟ್ಸ್ ಯಾವಾಗಲೂ ಇರುತ್ತೆ. ಸೊ ಅದಕ್ಕೋಸ್ಕರ ಫ್ರೂಟ್ಸ್ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಇದೊಂದು ಬುಟ್ಟಿನ ನಾನು ಈಸ್ಕೊಂಡಿದ್ದೀನಿ. ಸೊ ಸ್ಟೈಲಿಶ್ ಆಗಿ ಚೆನ್ನಾಗಿದೆ. ಸೊ ನೋಡಿದ ತಕ್ಷಣ ನನಗೆ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ಇದೊಂದು ಬುಟ್ಟಿ ಈಸ್ಕೊಂಡಿದ್ದೀನಿ ವೆಜಿಟೇಬಲ್ಸ್ದು. ಆಮೇಲೆ ಇದು ನನ್ನ ಮಗನ ಬಾಲ್ ಈಸ್ಕೊಂಡಿದ್ದಾನೆ. ಸೊ ಇನ್ನೂ ಒಂದು ಬಾಲ್ ಅಲ್ಲಿದೆ, ಅದು ಈಸ್ಕೊಂಡಿದ್ದಾನೆ. ಬ್ಯಾಟ್ ಈಸ್ಕೊಂಡಿದ್ದಾನೆ, ಅದೆಲ್ಲ ತೆಗ್ದುಬಿಟ್ಟಿದ್ದಾನೆ ನೈಟ್. ಸೊ ಆಮೇಲೆ ನನಗೆ ಕಿಚನ್ಗೆ ಒಂದು ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು, ಬೌಲ್ಸು ಆ ಥರ. ಸೊ ಅದಕ್ಕೆ ಈಸ್ಕೊಂಡಿದ್ದೀನಿ. ಸೊ ಈ ಥರ ಕಪ್ಸ್ ಈಸ್ಕೊಂಡಿದ್ದೀನಿ. ಸೊ ವೆಯ್ಟ್ ಇದೆ ಮತ್ತು ಚೆನ್ನಾಗಿದೆ ಕ್ವಾಲಿಟಿ ಕೂಡ. ಸೊ ತುಂಬಾ ಚೆನ್ನಾಗಿ ಅನ್ನಿಸ್ತು. ಸೊ 1 ಪೀಸ್ 40 ಅಂತ ಹೇಳಿದ್ರು. ಸೊ 1 ಪೀಸ್ 40 ಅಂದರೆ 6 ಬಂದಿದೆ. ಸೊ 6ಗೆ ಎಷ್ಟಾಗುತ್ತೆ ನೀವು ತುಂಬ ಚೆನ್ನಾಗಿದೆ ನೋಡಿ, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಸೊ ಇದೊಂದು ಈಸ್ಕೊಂಡಿದ್ದೀನಿ. ಸ್ವಲ್ಪ ಬೌಲ್ಸ್ ಪ್ಲೇಟ್ಸ್ ಥರ ಈಸ್ಕೊಂಡಿದ್ದೀನಿ. ಒಂದು ಸ್ಮಾಲ್ ಪ್ಲೇಟ್ಸ್ ಥರ ಈಸ್ಕೊಂಡು ಸ್ನ್ಯಾಕ್ಸ್ ಏನಾದರೂ ಮಾಡಿ ಸರ್ವಿಂಗ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ. ಸೊ ನಾನು ಅಷ್ಟೊಂದೇನು ನೋಡೋಕ್ಕೂ ಹೋಗಿಲ್ಲ, ನಂಗೆ ಏನು ಬೇಕೋ ಅದನ್ನು ಮಾತ್ರ ತೊಗೊಂಡಿದ್ದೀನಿ. ಸೊ ಇದೊಂದು 2 ಕಲರ್ ಬೌಲ್ಸ್ನ ಈಸ್ಕೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಇದೊಂದು ಸ್ಮಾಲ್ ಟ್ರೇ ಕೂಡ ಈಸ್ಕೊಂಡಿದ್ದೀನಿ. ಇದೊಂದು ಕ್ಲಿಪ್ ಈಸ್ಕೊಂಡಿದ್ದೀನಿ. ನೀವು ನೋಡ್ಬೋದು, ಇದು ಬಂದು ಟವಲ್ ಈಸ್ಕೊಂಡಿದ್ದಾರೆ ನಮ್ಮ ಮನೆಯವ್ರು, ಟವಲ್. ಸೊ ಇದೊಂದು ಟಾಪ್ ಈಸ್ಕೊಂಡಿದ್ದೀನಿ ನಾನು. ಅದು ನಾನು ಈಸ್ಕೊಂಡಿಲ್ಲ, ನಮ್ಮ ಮನೆಯವ್ರು ಸೆಲೆಕ್ಷನ್ ಮಾಡಿದ್ದು. ಯಾವಾಗಲೂ ನಮ್ಮ ಮನೆಯವ್ರು ಸೆಲೆಕ್ಟ್ ಮಾಡ್ತಾರೆ. ಸೊ ಇದೊಂದು ಟಾಪ್ ಈಸ್ಕೊಂಡಿದ್ದೀನಿ, ಸ್ವಲ್ಪ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಚೆನ್ನಾಗಿರುತ್ತೆ, ನಮ್ಮ ಮನೆಯವರು ಚೆನ್ನಾಗಿ ಕಾಣಿಸುತ್ತೆ. ಒಂದು ಕೂಂಬ್ ಈಸ್ಕೊಂಡಿದ್ದಾರೆ, ಅವ್ರಿಗೆ ಗಂಡು ಈಸ್ಕೊಂಡೆ. ಎಲ್ಲ ರೀಸನಬಲ್ ಪ್ರೈಸ್ ಅಲ್ವಾ? ಸೊ ಅದಕ್ಕೆ ಇದೊಂದು ಈಸ್ಕೊಂಡೆ. ಸೊ ಇದೊಂದು ಸ್ಪೆಕ್ಸ್ ಈಸ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಇದೊಂದು ಸ್ಪೆಕ್ಸ್ ಈಸ್ಕೊಂಡಿದ್ದೀನಿ.
ಸೊ ಇಷ್ಟ ಐಟಮ್ಸ್ಗೆನೆ ಎಷ್ಟಾಗಿರ್ಬೋದು ಅನ್ಕೊಂತ ಇದ್ದೆ. ಸೊ ಇಷ್ಟ ಐಟಮ್ಸ್ಗೆನೆ ಓಪನ್ ಮಾಡ್ತೀನಿ ಇರು. ನನ್ನ ಮಗ ನೋಡಿ ಆಲ್ರೆಡಿ ಇವಾಗ ಅವ್ನು ಇದ್ದಿಲ್ಲ, ಪಕ್ಕದ ಮನೇಲಿ ಆಟ ಆಡ್ತಾ ಇದ್ದ. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡೋಣ ಅಂತ ಮಾಡ್ತಿದ್ದೆ. ಓಪನ್ ಮಾಡು ಓಪನ್ ಅಲ್ವಾ ಏನೇನು ಈಸ್ಕೊಂಡಿದೀನಿ ಅಂತ. ಸೊ ಇಷ್ಟೇ ಈಸ್ಕೊಂಡಿರೋದು. ಇಷ್ಟು ಈಸ್ಕೊಳಕ್ಕೆ ಡಿಮಾರ್ಟ್ಗೆ ನಮ್ಮ ಮನೆಯಿಂದ ಡಿಮಾರ್ಟ್ಗೆ ಹೋಗೋಕ್ಕೆ ಒಂದು 4 ಕಿಲೋಮೀಟರ್ಸ್ ಅಷ್ಟೇ. ಸೊ ಅದಕ್ಕೋಸ್ಕರ ಹೋಗಿದ್ವಿ. ಸೊ ಹೋಗ್ಬಿಟ್ಟು ಸುಮ್ಮನೆ ಇಷ್ಟೆಲ್ಲ ಈಸ್ಕೊಂಡು ಬಂದ್ವಿ. ಸೊ ಇವಾಗ ಇದೆಲ್ಲ ಎತ್ತಿಕ್ಕೋತೀನಿ. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಏನಾದರೂ ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಪ್ಲೀಸ್ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ನನ್ನ ವಿಡಿಯೋಸ್ನ ಲೈಕ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಬಾಯ್.